ಹಾಯ್ ಆಲ್, ಇವತ್ತು ಪ್ರೋಟೀನ್ ರಿಚ್ ಕಾಬೂಲಿ ಚೆನ್ನ ಹುಸ್ಲಿ ಮಾಡೋದು ನೋಡೋಣ ಹೇಗೆ ಅಂತ. ನೋಡಿ, ಓವರ್ ನೈಟ್ 200 ಗ್ರಾಮ್ಸು ಚೆನ್ನನ ನೆನೆ ಹಾಕಿದ್ದೆ. ಬೆಳಗ್ಗೆಗೆಲ್ಲ ನೆಂದಿದೆ. ಇದನ್ನು ಹುಸ್ಲಿ ಮಾಡೋದು ನೋಡೋಣ. ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು ಬೇಕು. ಹೇಗೆ ಮಾಡೋದು ನೋಡೋಣ. ಇವಾಗ ನಾನೀಗ 200 ಗ್ರಾಮ್ಸ್ ಚೆನ್ನನ ರಾತ್ರಿ ಓವರ್ ನೈಟ್ ಸೋಕ್ ಮಾಡಿದ್ನ ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ತೊಳೆದು 2-3 ಸಲ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಮತ್ತೆ ನೀರು ಚೇಂಜ್ ಮಾಡಿ ಮತ್ತೆ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 4-5 ವಿಸಲ್ ಬರಬೇಕು. ನಾವಾಗ ಮೆತ್ತಗೆ ಬೆಂದಿರುತ್ತೆ. ನೋಡಿ, ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕಿ 4-5 ವಿಸಲ್ ಕೂಗಿಸ್ಕೊಳ್ಳೋಣ. ದೇವರಿನ ನೈವೇದ್ಯಕ್ಕೆಲ್ಲ ಕ್ವಿಕ್ಕಾಗಿ ಆಗೋಗುತ್ತೆ. ಓವರ್ ನೈಟ್ ಸೋಕ್ ಮಾಡೋದಷ್ಟೇ ವಿತಿನ್ 5-10 ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ನಿಮಗೆ. ಅದು ವಿಸಲ್ ಬಂದು ಕೂಲ್ ಆಗಲಿ. ನಾನು ಅದೇ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿರ್ತೀನಿ, ಒಂದು 5-10 ಮಿನಿಟ್ಸು. ಕುಕ್ಕರ್ ಕೂಲ್ ಆಗಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಹಾಕ್ತಿದ್ದೀನಿ, 1-2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, ಹಿಂಗೆ ಹಾಕ್ತಾಯಿದ್ದೀನಿ. ಇದು ಡೈಜೆಷನ್ಗೆ ಒಳ್ಳೆಯದು. ಹಿಂಗು ನಿಮಗೆ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಅಡುಗೆ ಪದಾರ್ಥಗಳಿಗೆ ಉಪಯೋಗಿಸೋದ್ರಿಂದ ಅರಗುತ್ತೆ. ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಲಿ. ಕಡಲೆಬೇಳೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಅರ್ಧಂಬರ್ಧಾದ್ರೆ ಕಟ್ಟಿ ಅಂತ ಆಗುತ್ತೆ, ಗಟ್ಟಿ ಆಗಿಬಿಡತ್ತೆ. ಸ್ವಲ್ಪ ಬಾಡಲಿ ಎಣ್ಣೆಯಲ್ಲಿ ಗೋಲ್ಡನ್ ಫ್ರೈ ಬರಲಿ, ಬಾಡಿಸ್ಕೊಳ್ಳೋಣ. ನೋಡಿ, ಬಾಡ್ತಾ ಇದೆ. ಇದಾಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು, ಉಪ್ಪು ಹಾಕಿ ಬೇಯಿಸಿದ್ದೀನಿ ಅದಕ್ಕೆ. ನೋಡಿ, ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆ ಬೇಯಿಸಿದ ನೀರಲ್ಲಿ ನೀವು ಹುಳಿ ಸಾರು ಸಾಂಬಾರು ಏನು ಮಾಡ್ತೀರಾ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಚಪಾತಿ ಹಿಟ್ಟು ಕಲಿಸ್ಕೋಬೋದು. ಆ ನೀರಲ್ಲೂ ಬಿಸಾಕೋದು ಬೇಡ. ಈ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಈ ಟೈಮಲ್ಲಿ ಕಾಳು ಬೇಯಿಸ್ಬೇಕಾದ್ರೂ ಹಾಕಿದ್ವಿ. ಒಂದು ಕಾಳು ನೋಡಿಬಿಟ್ಟು ನೀವು ರುಚಿ ನೋಡಿ ಉಪ್ಪು ಸೇರಿಸ್ಕೊಳ್ಳಿ, ಬೇಕಿದ್ದರೆ ಕಡಿಮೆ ಇದ್ದರೆ. ಇಲ್ಲ ಅಂದರೆ ಅಷ್ಟೇ ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪ್ರೋಟೀನ್ ರಿಚ್ ಇದು, ತುಂಬ ಚೆನ್ನಾಗಾಗಿದೆ. ನೋಡಿ, ರೆಡಿ. ಕಾಯಿ